ದೇವರು ಕಷ್ಟಕ್ಕೊಳಗಾಗ್ತಾನ ಸಾರ್ ಅಂತ ನಮ್ಮ ಹುಡುಗರು. ಹೌದಪ್ಪ, ಮನುಷ್ಯರು ಮತ್ಸರ ಬುದ್ಧಿಯಿಂದ ದೇವರು ಕಷ್ಟಕ್ಕೊಳಗಾಗ್ತಾರೆ. ಹೇಗೆ ಅಂತ ಕೇಳಿದ್ರು. ನೋಡಿ, ಮನುಷ್ಯರು ಮತ್ಸರ ಬುದ್ಧಿ ಇರುತ್ತೆ. ಯಾರಾದರೂ ಒಬ್ಬರು ಅಭಿವೃದ್ಧಿ ಹೊಂದಿದ್ದಾರೆ ಅಂದರೆ ಅದನ್ನು ಕಂಡು ಆಗದಿದ್ದವರು ಹೊಟ್ಟೆ ಕಿಚ್ಚುಪಟ್ಟು ಅವನಿಗೆ ಕೆಟ್ಟದಾಗಲಿ ಅಥವಾ ಅವಳಿಗೆ ಕೆಟ್ಟದಾಗಲಿ ಅಂತ ಏನಾದರೂ ದೇವರಲ್ಲಿ ಬೇಡ್ಕೊಂಡು ಒಂದು ಮಳೆ ಹೊಡೆದು ಬರೋದು, ಒಂದು ಕೋರಿ ಕಳೆದು ಬರೋದು ಮಾಡಿ ಯಾವುದಾದ್ರು ಒಂದು ದೇವಸ್ಥಾನದಲ್ಲಿ ಹೋಗಿ ಬರ್ತಾರೆ. ಆವಾಗ ಸಜ್ಜನನಿಗೆ ಸ್ವಲ್ಪ ಕಷ್ಟ ಬರುತ್ತೆ, ಪರೀಕ್ಷೆ ಅಲ್ಲ ಅಂತ ಹೇಳಲ್ಲ. ಆದರೆ ಆ ದೇವರು ಅದನ್ನ ಸರಿಪಡಿಸ್ಕೊಂತಾರೆ. ಯಾಕಂದರೆ ದೇವರಿಗೆ ಆ ಕೆಪಾಸಿಟಿ ಇರುತ್ತೆ. ಆಮೇಲೆ ಸ್ವಲ್ಪ ಸಜ್ಜನನಿಗೆ ಸ್ವಲ್ಪ ತೊಂದರೆ ಕೊಟ್ಟ ಮೇಲೆ ಒಳ್ಳೆ ಕಾಲ ಕೊಡ್ತಾರೆ. ಆದರೆ ಆ ಮತ್ಸರ ಬುದ್ಧಿ ಅವಳಿಗೆ ಮಾತ್ರ ಸುಮ್ಮನೆ ಬಿಡಲ್ಲ. ಹೊಡ್ತಾ ಒಂದು ಸರಿ ಕೊಡ್ತಾರೆ ನೋಡಿ, ಅವರು ಮತ್ಸರ ಬುದ್ಧಿಯಿಂದ ಬೇರೆಯವರ ಸಂಕಟ ನೋಡಿ ತುಂಬ ಖುಷಿಪಟ್ಟಿರುವ 2 ಪಟ್ಟು ಸಂಕಟದ ಹೊಡೆತನ ಕೊಟ್ಟಾಗ ಅದನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ. ಮತ್ಸರದಿಂದ ದೇವರನ್ನು ಸಂಕಟಕ್ಕೆ ಸಿಕ್ಕಿಸಕ್ಕೆ ಹೋಗಿ ತಾವೇ ಸಂಕಟಕ್ಕೆ ಬೀಳುವಂಥ ಈ ಮನುಷ್ಯರ ಅಸೂಯೆ ಬುದ್ಧಿಗೆ ಏನು ಹೇಳೋಣ ಅಲ್ವಾ? ನಮಸ್ತೆ.